ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ. ಶ್ರೀಧಃ ಶ್ರೀಶಃ ಶ್ರೀನಿವಾಸಃ ಶ್ರೀನಿಧಿ ಶ್ರೀವಿಭಾವನಃ ಶ್ರೀಧರ ಶ್ರೀಕರ ಶ್ರೇಯಃ ಶ್ರೀಮಾನ ಲೋಕತ್ರಯಾಶ್ರಯಃ. ಶ್ರೀಕರ ನಾರಾಯಣ ದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಎಲ್ಲ ಬಗೆಯ ಸಂಪತ್ತು ಜೀವನದಲ್ಲಿ ಸಿಗುತ್ತೆ. ಜ್ಞಾನ ಸಂಪತ್ತು ಹಾಗೂ ಲೌಕಿಕ ಸಂಪತ್ತು, ಆಧ್ಯಾತ್ಮಿಕ ಸಂಪತ್ತು, ಲೌಕಿಕ ಸಂಪತ್ತು, ಎರಡೂ ಬಗೆಯ ಸಂಪತ್ತುಗಳು ಸಿಗುವುದು ಶ್ರೀಕರ ನಾರಾಯಣ ದೇವರ ಅನುಗ್ರಹದಿಂದ. ಈಗ ಧನುರ್ಮಾಸ ಬರ್ತಾ ಇದೆ. ಡಿಸೆಂಬರ್ 16ನೇ ತಾರೀಕಿನಿಂದ ಅದು ಜನವರಿ 15ನೇ ತಾರೀಕು ತನಕ ಧನುರ್ಮಾಸ. ಧನುರ್ಮಾಸ ಇರೋದೇ ಸಂಪತ್ತನ್ನು ನಾವು ಸಂಪಾದನೆ ಮಾಡೋದಕ್ಕೋಸ್ಕರ. ಅದು ಧನುರ್ಮಾಸ ಅಂತಂದರೆ ಸಂಪತ್ತಿನ ಮಾಸ ಅಂತಲೇ ಅದು ಪ್ರಸಿದ್ಧಿಯನ್ನು ಪಡೆದಿದೆ. ಧನುರ್ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆ ನಡೆಯುತ್ತೆ. ಲಕ್ಷ್ಮೀ ದೇವಿಗೆ ನಿತ್ಯವೂ ಕೂಡ ಅರ್ಘ್ಯ ಪ್ರದಾನ ಇರುತ್ತೆ. ಹಾಗೂ ಲಕ್ಷ್ಮೀ ದೇವಿಯ ಸ್ತೋತ್ರ ಮಂತ್ರಗಳ ಪಠನ ಮೂಲಕವಾಗಿ ಪೂಜೆಯನ್ನು ಮಾಡುವಂತಹ ಕ್ರಮ ಇದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಹುಗ್ಗಿ ನೈವೇದ್ಯ ಆಗಬೇಕು ಲಕ್ಷ್ಮೀನಾರಾಯಣ ದೇವರಿಗೆ. ಹೀಗೆ ಯಾರು ಧನುರ್ಮಾಸದ ಆಚರಣೆಯನ್ನು ಮಾಡ್ತಾರೋ ಅವರಿಗೆ ಶ್ರೀಕರ ನಾರಾಯಣ ದೇವರು ಸಕಲ ವಿಧವಾದ ಸಂಪತ್ತುಗಳನ್ನು ನೀಡ್ತಾರೆ, ಖಂಡಿತ ನೀಡ್ತಾರೆ. ಧನುರ್ಮಾಸ ಸಾಮಾನ್ಯ ನಾವು ಬೆಳಿಗ್ಗೆ ಬೇಗ ಎದ್ದು ಹುಗ್ಗಿ ನೈವೇದ್ಯ ಅಷ್ಟೇ ಗೊತ್ತು. ಆದರೆ ಧನುರ್ಮಾಸದ ವೈಶಿಷ್ಟ್ಯವೇ ಅದು ಅನುಪಮವಾದದ್ದು, ಅಸದೃಶವಾದದ್ದು. ಅದನ್ನು ಶಾಸ್ತ್ರಗಳಲ್ಲಿ ತುಂಬ ರೋಮಾಂಚನಕಾರಿಯಾಗಿ ಅದರ ಬಗ್ಗೆ ಆಚರಣೆಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಚಳಿಗಾಲ, ಅದರಲ್ಲೂ ಧನುರ್ಮಾಸದ ಆಚರಣೆಯನ್ನು ಮಾಡಿದ್ರೆ ಅವರಿಗೆ ಈ ಲೋಕದಲ್ಲಿ ಎಲ್ಲ ವಿಧವಾದ ಸಂಪತ್ತುಗಳು ಸಿಗುತ್ತೆ. ಅಷ್ಟೇ ಅಲ್ಲದೆ ಜೀವನವೇ ಸಾರ್ಥಕ ಆಗುತ್ತೆ. ಪರಲೋಕದಲ್ಲೂ ಕೂಡ ಅವರಿಗೆ ದುರ್ಗತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ಬಾರಿಯ ಧನುರ್ಮಾಸದಲ್ಲಿ ನಾವು ವಿಶೇಷವಾದ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ನಿತ್ಯವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀನಾರಾಯಣ ದೇವರ ಪೂಜೆ ನಡೆಯುತ್ತೆ. ಅದು ಹೇಗೆ ನಡೆಯುತ್ತೆ ಅಂತಂದರೆ ಸಹಸ್ರನಾಮಾರ್ಚನೆಯ ಜೊತೆಯಲ್ಲಿ ಕನಕಾಭಿಷೇಕ ಸೇವೆ ಹಾಗೂ ಹುಗ್ಗಿ ನೈವೇದ್ಯ, ಲಕ್ಷ್ಮೀ ಪೂಜೆ ಇತ್ಯಾದಿಗಳು ಸಹಿತವಾಗಿ ಧನುರ್ಮಾಸದ ವಿಶೇಷ ಪೂಜೆ ನಡೀತಾ ಇದೆ. ಅದು 48 ದಿವಸಗಳ ಕಾಲ ನಡೆಯುತ್ತೆ. ವಾಸ್ತವವಾಗಿ ಧನುರ್ಮಾಸ ಇರೋದು 30 ದಿವಸಗಳು. ಆದರೆ ನಾವು 48 ದಿವಸ ಒಂದು ಮಂಡಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಇನ್ನೂ 17 ದಿವಸ ಮೊದಲೇ ಅದನ್ನು ಪ್ರಾರಂಭ ಮಾಡಿ ನವಂಬರ್ 27ನೇ ತಾರೀಕು ಈ ಮಂಡಲೋತ್ಸವ ಪ್ರಾರಂಭ ಆಗುತ್ತೆ. ಜನವರಿ 13ನೇ ತಾರೀಕು ಮುಕ್ತಾಯವಾಗುತ್ತೆ. ಧನುರ್ಮಾಸ ಮುಗಿಯೋದು ಜನವರಿ 15ನೇ ತಾರೀಕು. ಅವತ್ತು ಇದರ ದ್ವಾದಶಿ ದಿವಸ ಇದರ ಸಮರ್ಪಣೆ ಇರುತ್ತೆ. ಹೀಗೆ ಧನುರ್ಮಾಸದ ಸಂಪೂರ್ಣ ಆಚರಣೆಯನ್ನು ಮಾಡುವುದರ ಜೊತೆಯಲ್ಲಿ ಈ ಮಂಡಲೋತ್ಸವವನ್ನು ಮಾಡಿದ್ರೆ ಎಲ್ಲ ವಿಧವಾದ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗುತ್ತೆ. ಈಗಾಗಲೇ ನಾವು ಕನಕಾಭಿಷೇಕ ಸೇವೆಯನ್ನು ಅನೇಕ ಬಾರಿ ಮಾಡಿದ್ದೀವಿ. ಈ ಬಾರಿ ಧನುರ್ಮಾಸದ ಪ್ರಯುಕ್ತವಾಗಿ ಇದನ್ನು ಹಮ್ಮಿಕೊಂಡಿದ್ದೀವಿ. 48 ದಿವಸಗಳ ಕಾಲದ ಈ ಸೇವೆಯನ್ನು ನೀವು ಮಾಡಿಸಲಿಕ್ಕೆ ನಾವು ಇಲ್ಲಿ ಉಲ್ಲೇಖ ಮಾಡಿರುವಂತಹ ನಂಬರ್ಗೆ ನೀವು ವಾಟ್ಸ್ಯಾಪಲ್ಲಿ ಮೆಸೇಜ್ ಮಾಡಿ, ನಾವು ಅದರಲ್ಲಿ ಮೆನ್ಷನ್ ಮಾಡ್ಕೊಳ್ತೀವಿ. ಹಾಗೂ ನಿತ್ಯವೂ ಕೇವಲ ಪೂಜೆ ಮಾಡಿ ಬಿಡೋದು ಅಷ್ಟೇ ಅಲ್ಲ, ನಿತ್ಯವೂ ಅದಕ್ಕೆ ಜ್ಞಾನ ಸಂಪಾದನೆ ಇರುತ್ತೆ. ಜೀವನದಲ್ಲಿ ಅನೇಕ ವಿಧವಾದ ಮಾರ್ಗದರ್ಶನಗಳು ನಮ್ಮಿಂದ ನಿಮಗೆ ಸಿಗುತ್ತೆ. ಮತ್ತು ನಿತ್ಯವೂ ಲಕ್ಷ್ಮೀನಾರಾಯಣ ದೇವರ ಧ್ಯಾನದ ಕಾರ್ಯಕ್ರಮ ಕೂಡ ಇರುತ್ತೆ. ಅದರಲ್ಲಿ ಪಾಲ್ಗೊಳ್ಳೋದ್ರಿಂದ ಹಾಗೂ ಬ್ರಾಹ್ಮಿ ಮುಹೂರ್ತದ ಪೂಜೆಯಲ್ಲಿ ನೀವು ಪಾಲ್ಗೊಳ್ಳೋದ್ರಿಂದ ಅನಿಷ್ಟಗಳು ಸಂಪೂರ್ಣ ಪರಿಹಾರ ಆಗಿ ಹೋಗುತ್ತೆ ಮನೆಯಲ್ಲಿ. ಹಾಗೂ ಲಕ್ಷ್ಮೀದೇವಿ ಬಂದು ಮನೆಯಲ್ಲಿ ನರ್ತನ ಮಾಡ್ತಾಳೆ. ಅಂಥ ವಿಶೇಷವಾದ ಫಲ ನಿಮಗೆ ಸಿಗುತ್ತೆ. ಧನುರ್ಮಾಸದ ಆಚರಣೆಯನ್ನು ಯಾರು ಮಾಡ್ತಾರೋ ಅವರಿಗೆ ಲಕ್ಷ್ಮಿ ಒಲಿಯುವುದು ನಿಶ್ಚಯ. ಯಾರು ಧನುರ್ಮಾಸವನ್ನು ಆಚರಣೆ ಮಾಡದೆ ಬಾಗಿಲನ್ನು ಹಾಕಿಕೊಂಡು ಹಾಗೆ ಕತ್ತಲೆಯಲ್ಲೇ ಇರ್ತಾರೋ ಅವರಿಗೆ ಲಕ್ಷ್ಮೀದೇವಿ ಅನುಗ್ರಹ ಬಹಳ ಕಠಿಣವಾಗುತ್ತೆ. ಆದ್ದರಿಂದ ನೀವು ಈ ಬಾರಿ ಧನುರ್ಮಾಸದ ಈ ಸೇವೆಯಲ್ಲಿ ಪಾಲ್ಗೊಳ್ಳಿ. 48 ದಿವಸಗಳ ಕಾಲದ ಈ ಸೇವೆಯನ್ನು ಮಾಡಿಸುವುದಕ್ಕೋಸ್ಕರ ಹಾಗೂ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆದುಕೊಳ್ಳುವುದಕ್ಕೋಸ್ಕರ ಇಲ್ಲಿ ನಮೂದಿಸಿದ ವಾಟ್ಸ್ಯಾಪ್ ನಂಬರ್ಗೆ ಮೆಸೇಜ್ ಮಾಡಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುರಹತು. ಶ್ರೀಕೃಷ್ಣಾರ್ಪಣಮಸ್ತು.